ಜೈ ಭೀಮ್, ಜೈ ಭೀಮ್ ಆರ್ಮಿ. ಇವತ್ತಿಂದು ಸಂತೋಷದ ವಿಷಯ ಏನಂದರೆ, ನಮಗೆ ನೂತನವಾಗಿ ರಾಜ್ಯಾಧ್ಯಕ್ಷರು ನಮ್ಮ ಹಳೆಯ ಸ್ನೇಹಿತರು ಮತ್ತು ಹುಟ್ಟು ಹೋರಾಟಗಾರರು ಇವತ್ತು ಮಾನ್ಯ ತಾನಿಯವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಮೊಟ್ಟ ಮೊದಲಾಗಿ ನಮ್ಮ ಬೀದರ್ ಜಿಲ್ಲೆಗೆ ಅವರಿಗೇನು ಕರೆ ಮಾಡಿ ಕರೆದುಕೊಂಡು ಸನ್ಮಾನ ಮಾಡಿ ಮುಂದೆ ಬರುವ ದಿನಗಳಲ್ಲಿ ಸಂಘಟನೆಯ ಯಾವ ರೀತಿ ಕಟ್ಟಬೇಕು ಅಥವಾ ಯಾವ ರೀತಿ ಕಟ್ಟಿ ಹೋರಾಟದ ಕಿಚ್ಚನ್ನು ಹೊರಗಡೆ ಬಿಡಬೇಕೆಂಬ ಒಂದು ನಿರ್ಧಾರದಲ್ಲಿ ಇವರನ್ನು ಕರೆದುಕೊಂಡು ಒಂದು ಇಲ್ಲೇ ಪ್ರವಾಸ ಮಂದಿರದಲ್ಲಿ ಒಂದು 10 ನಿಮಿಷ ಚರ್ಚೆ ಮಾಡಿ ಏನು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ವೀರನಾಥ್ ಸಿಂಗ್ಜಿ ಅವರು ಕರ್ನಾಟಕ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರನ್ನಾಗಿ ನಮ್ಮನ್ನು ಘೋಷಣೆ ಮಾಡಿದ್ರು. ಅದಾದ ನಂತರ ನಾವು ದೆಹಲಿಯಿಂದ ಸೀದಾ ಬೀದರ್ಗೆ ಪ್ರಪ್ರಥಮವಾಗಿ ಬರ್ತಾ ಇದ್ದೀವಿ. ನಮ್ಮನ್ನು ಭಾಳ ಆತ್ಮೀಯವಾಗಿ ಬೀದರ್ಗೆ ನಗರಕ್ಕೆ ಸ್ವಾಗತಿಸಿ ಈಗಾಗಲೇ ಏನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನನ್ನು ಎಲ್ಲರೂ ಸೇರ್ಕೊಂಡು ನೇಮಕ ಮಾಡಿದ್ದಾರೆ. ಅದಕ್ಕೆ ಅವರು ನಮ್ಮನ್ನು ಗೌರವಿಸಿ ಈ ಒಂದು ಬಹು ನಿರೀಕ್ಷಿತ ಮತ್ತು ಬಹು ಜವಾಬ್ದಾರಿಯುತ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವರೆಲ್ಲರ ನಿರೀಕ್ಷೆಯನ್ನು ಹುಸಿ ಮಾಡದೆ ಆ ಒಂದು ಸ್ಥಾನಕ್ಕೆ ನಾವು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬರ ಆಶಯಗಳನ್ನು, ಬುದ್ಧರ ಏನು ವಿಚಾರಧಾರೆಗಳನ್ನು ಈ ನಾಡಿನಾದ್ಯಂತ ಪ್ರಚಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಜೊತೆಗೂಡಿದ್ದಾರೆ. ಎಲ್ಲ ನನ್ನ ಬೀದರ್ ಜಿಲ್ಲೆಯ ಭೀಮ್ ಆರ್ಮಿ ಸಂಘಟನೆಕಾರರಿಗೂ ಒಬ್ಬ ಸಾಮಾನ್ಯ ಭೀಮ್ ಆರ್ಮಿಯ ಕಾರ್ಯಕರ್ತನಾಗಿ ಎಲ್ರಿಗೂ ಕೂಡ ನಾನು ವಂದಿಸ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್, ನಮೋ ಬುದ್ಧಾಯ, ಜೈ ಭೀಮ್ ಆರ್ಮಿ. ಹೆಸರು ರಘು ಸಿ ಅಂತೇಳಿ ಬಳ್ಳಾರಿಯಿಂದ ಬಂದಿದ್ದೀವಿ. ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಹೇಳುತ್ತಾ, ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ಈ ಸಂಘಟನೆಗೆ ಸುಮಾರು 6 ತಿಂಗಳಿಂದ ನಮ್ಮ ಸಂಘಟನೆಗೂ ರಾಜ್ಯಾಧ್ಯಕ್ಷರು ಕೊನೆಗಳಿಸಿದ್ದು. ಅದಕ್ಕೆ ಕಾರಣ ಮೊನ್ನೆ ತಾನೇ ದಿಲ್ಲಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ನಮ್ಮ ವೀರನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಂಸ್ಥಾಪಕ ಚಂದ್ರಶೇಖರ್ ಭಾಯಿ ಆಜಾದ್ ಅವರ ನೇತೃತ್ವದಲ್ಲಿ ರಘು ಸಿ ಅವರಿಗೆ ಮೊನ್ನೆ ತಾನೇ ನೇಮಕ ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ರಘು ಅವರು ಮುಂದೆ ಬರೋ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 30 ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಆಶಿಸ್ಕೊಂಡು ಅವ್ರಿಗೆ ನಾವೇನು ಜಿಮ್ಮೆದಾರಿ ಕೊಟ್ಟಿದ್ದೇವೆ. ಮುಂದೆ ಬರೋ ದಿನದಲ್ಲಿ ಅವರು ಕೆಲಸ ಮಾಡ್ತಾರಂತಂದು ನಾವು ಭೀಮ್ ಆರ್ಮಿ ಭಾರತ ಏಕತಾ ಮಿಷನ್ ರಾಷ್ಟ್ರೀಯ ಸಂಘಟನಾ ಸಚಿವರು ಕರ್ನಾಟಕ ಮುಖಸ್ಥರು ಯಶ್ಪಾಲ್ ಗೋರೆ ಅವರು